ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ಡಯಟ್ ರೊಟೀನ್ ಎಲ್ಲ ಯಾವ ರೀತಿ ಇರುತ್ತೆ, ಇದು ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿನ 4ನೇ ದಿನ. ಇವತ್ತು ಏನೇನೆಲ್ಲ ಆಯಿತು, ನಾನು ಏನೇನೆಲ್ಲ ತೊಗೊಂಡೆ, ಯಾವ ರೀತಿ ನನ್ನ ಡಯಟ್ ಚಾಲೆಂಜ್ ಆಯಿತು ನೋಡ್ಕೊಂಡು ಬರೋಣ ಬನ್ನಿ. ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಪೂಜೆ ಎಲ್ಲ ಮಾಡಿಕೊಂಡು ಬೆಳಿಗ್ಗೆ ಒಂದು ಗ್ಲಾಸ್ ಬಿಸಿನೀರು ಕೂಡ ಕುಡ್ಕೊಂಡು ಇವಾಗ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾನಿವಾಗ 8 ಗಂಟೆಗೆ ವಾಕಿಂಗ್ ಕೂಡ ಬಂದಿದ್ದೀನಿ. ನಾನು 1 ಅವರ್ ಡೈಲಿ ವಾಕ್ ಮಾಡ್ತೀನಿ. 8 ಗಂಟೆಯಿಂದ 9 ಗಂಟೆವರೆಗೂ ವಾಕ್ ಮಾಡ್ತೀನಿ. ಅದಾದಮೇಲೆ ಒಂದು 10ರಿಂದ 15 ನಿಮಿಷ ಅಲ್ಲೇ ಎಕ್ಸಸೈಸ್ ಇರುತ್ತಲ್ವ, ಅದನ್ನೇ ನಾನು ಮಾಡ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ಜೊತೆನೂ ನೀವು 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಂಡು ಯಾರೆಲ್ಲ ಸ್ಟಾರ್ಟ್ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ನನಗೂ ಗೊತ್ತಾಗಬೇಕು ನನ್ನ ಜೊತೆ ಯಾರಾದರೂ ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದೀರಾ ಏನು ಅಂತ. ಆ ಥರ ಏನಾದರೂ ಇದ್ದರೆ ಖಂಡಿತ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ವೆಯ್ಟ್ ಲಾಸ್ ಚಾಲೆಂಜನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಕೆಲವೊಬ್ರದ್ದು ಫುಲ್ ಬಾಡಿ ದಪ್ಪ ಇರುತ್ತೆ, ಕೆಲವೊಬ್ಬರು ಬರೀ ಬೆಲ್ಲಿ ಫ್ಯಾಟ್ ಮಾತ್ರ ಇರುತ್ತೆ. ಆ ಥರ ಇದ್ದಾಗ ಅವ್ರಿಗೆ ಆದ ಸಪ್ರೇಟ್ ಆದ ಎಕ್ಸಸೈಸ್ ಇರುತ್ತೆ, ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಹೋದರೆ ಅವರು ಬೇಗ ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಇವಾಗ ತುಂಬ ಜನಕ್ಕೆ ಬರೀ ಬೆಲ್ಲಿ ಫ್ಯಾಟ್ ಇದ್ದಾಗ ಅವರು ಹೊಟ್ಟೆ ಭಾಗ ಮಾತ್ರ ದಪ್ಪ ಇದ್ದಾಗ ಅವರು ಆದಷ್ಟು ಜಾಸ್ತಿ ಹೊಟ್ಟೆ ಭಾಗಕ್ಕೇ ಎಕ್ಸಸೈಸನ್ನು ಜಾಸ್ತಿ ಮಾಡಬೇಕಾಗತ್ತೆ. ಫುಲ್ ಬಾಡಿ ದಪ್ಪ ಇರೋರು ಫುಲ್ ಬಾಡಿ ಎಕ್ಸಸೈಸ್ ಬರುತ್ತೆ, ಅದನ್ನು ಮಾತ್ರ ಫಾಲೋ ಅಪ್ ಮಾಡ್ಕೊಂಡು ಹೋದರೆ ಬೇಗ ಸಣ್ಣ ಆಗ್ತೀರಾ ನೀವು. ನಾವು ಡಯೆಟ್ಟು ಅನ್ನೋದು ನಮಗೆ ಒಂದು 50% ಆದರೆ ಇನ್ನು 50% ನಮಗೆ ವಾಕಿಂಗು ಮತ್ತು ಎಕ್ಸಸೈಸ್ ಆಗುತ್ತೆ. ಹಾಗೆ ನಂದು ವೆಯ್ಟು ಕೂಡ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಂದು ವೆಯ್ಟಲ್ಲಿ ನಾನು ಏನು ಚೇಂಜಸ್ ಆಗಿಲ್ಲ. ಒಂದು 200 ಗ್ರಾಮ್ನಷ್ಟು ಮಾತ್ರ ನಂದು ವೆಯ್ಟ್ ಲಾಸ್ ಆಗಿದೆ ಅಷ್ಟೇ, ಜಾಸ್ತಿ ಏನು ವೆಯ್ಟ್ ಲಾಸ್ ಆಗಿಲ್ಲ. ನಂದು ವೆಯ್ಟ್ ಬಂದುಬಿಟ್ಟು 65, ನೋಡಿ ತೋರಿಸ್ತಾ ಇದ್ದೀನಿ, 65 kg 150 ಗ್ರಾಮ್ ಇದೆ. 65 kg ಮತ್ತು 150 ಗ್ರಾಮ್ ಇದೆ ನಂದು ವೆಯ್ಟು. ನಂದು ಇವಾಗ ತಾನೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ವ, ಅದಕ್ಕೋಸ್ಕರ ತುಂಬ ದಿನ ಆಯಿತು ಗ್ಯಾಪು, ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದರೂ ಸ್ಟಾರ್ಟ್ ಮಾಡಿದರೆ ನಿಜ ಹೇಳ್ತೀನಿ ಫ್ರೆಂಡ್ಸ್, ಮತ್ತೆ ಗ್ಯಾಪ್ ಮಾಡೋಕ್ಕೆ ಹೋಗಬೇಡಿ. ನಾನು ಇದು 2 ಸರಿ ಆಯಿತು ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡ್ತೀನಿ. 1 ಮಂತು ಇಲ್ಲಾಂದರೆ 2 ಮಂತ್ಸ್ ಮಾಡ್ತೀನಿ. ಸ್ವಲ್ಪ ಆಲ್ಮೋಸ್ಟ್ 4 to 5 kg ವೆಯ್ಟ್ ಲಾಸ್ ಆಗಿರ್ತೀನಿ, ತಿರ್ಗಾ ಸ್ಟಾಪ್ ಮಾಡಿಬಿಡ್ತೀನಿ. ಆ ಥರ ಆಗಿ ತುಂಬ ಸರಿ ನಂದು ಏನಾಗ್ಬಿಟ್ಟಿದೆ, ಇವಾಗ ಸ್ಟಾರ್ಟ್ ಮಾಡಿದ್ದೀನಲ್ವ 1 ವೀಕಿಂದ ಎಷ್ಟು ಬಾಡಿ ಪೇಯ್ನ್ ಆಗ್ತಾಯಿದೆ ಅಂದರೆ ತುಂಬ ಬಾಡಿ ಪೇಯ್ನ್ ಆಗ್ತಾಯಿದೆ. ಕೆಲವೊಂದು ಸರಿ ಬೇಡಪ್ಪ ಸಾಕು ಅನ್ನೋ ಥರ ಬೇಜಾರಾಗ್ಬಿಡುತ್ತೆ, ಆದರೂ ಬಿಡ್ತಾಯಿಲ್ಲ, ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ. ಆ ಥರ ಏನಾದರೂ ಇದ್ದರೆ ನೀವು ಖಂಡಿತ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಕಂಟಿನ್ಯೂ ಮಾಡಿ, ಗ್ಯಾಪ್ ಅಂತೂ ಕೊಡಲೇಬೇಡಿ. ಇಲ್ಲಾಂದರೆ ನಿಮಗೆ ಸುಸ್ತಾಗುತ್ತಾ, ನಿಮಗೆ ಬೇಡ ಅನಿಸುತ್ತಾ ಅಂದರೆ ಒಂದಿನ ನೀವು ರೆಸ್ಟ್ ತೊಗೋಬೋದು. ಆದರೆ ಬಿಟ್ಟಾಗ ಏನಾಗುತ್ತೆ ಗೊತ್ತಾ, ನಾವು ತಿರ್ಗಾ ಸ್ಟಾರ್ಟ್ ಮಾಡಿದಾಗ ತುಂಬ ಬಾಡಿ ಪೇಯ್ನ್ ಆಗುತ್ತೆ ನಮಗೆ. ಹಾಗೆ ಇವಾಗ ನಾನು ವಾಕಿಂಗ್ ಕೂಡ ಮುಗಿಸ್ಕೊಂಡು ಬಂದಾದಮೇಲೆ 1 ಗ್ಲಾಸಷ್ಟು ನೀರು ಕುಡಿದು ಸ್ವಲ್ಪ ರೆಸ್ಟ್ ತೊಗೊಂಡು, ಹಾಗೆ ನಾನು ನೈಟೇನೆ ಮೆಂತ್ಯ ಕಾಳನ್ನು ನೆನೆಸಿಟ್ಟಿದ್ದೆ, ಅದನ್ನು 1-2 ನಿಮಿಷ ಬಾಯ್ಲ್ ಮಾಡ್ಕೊಂಡು ಕುಡಿದಿದ್ದೀನಿ. ಅದನ್ನು ಕುಡ್ಕೋತಾನೆ ಇವಾಗ ಬ್ರೇಕ್ಫಾಸ್ಟಿಗೆ ಕೂಡ ನಾನು ಇನ್ಸ್ಟೆಂಟಾಗಿ ಓಟ್ಸ್ ಮತ್ತು ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಸಲಾಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. 1 ಆ್ಯಪಲ್ ತೊಗೊಂಡಿದ್ದೀನಿ, ಹಾಗೆ ನಾನು ಒಂದು ಅರ್ಧದಲ್ಲಿ ಮತ್ತು ಅರ್ಧ ಪಪ್ಪಾಯ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ನಾನು 2 ಸ್ಪೂನಷ್ಟು ಓಟ್ಸ್ನ ಬೆಳಿಗ್ಗೆ ಸ್ವಲ್ಪ ಬಾದಾಮಿ ಮಿಲ್ಕಲ್ಲಿ ನಾನು ಬಾದಾಮಿ 4ರಿಂದ 5 ಬಾದಾಮಿ ನೆನೆಸಿಟ್ಟಿದ್ದೆ, ಅದನ್ನು ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ನಾನು 2 ಸ್ಪೂನಷ್ಟು ಓಟ್ಸ್ ಕೂಡ ನೆನೆಸ್ಕೊಂಡು ಇಟ್ಕೊಂಡಿದ್ದೆ, ಹಾಗೆ ಚಿಯಾ ಸೀಡ್ಸ್ ಕೂಡ ನೆನೆಸ್ಕೊಂಡು ಇಟ್ಕೊಂಡಿದ್ದೆ. ಇದಕ್ಕೆ ನಾನು ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬ್ಲ್ಯಾಕ್ ಕಲರ್ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ, ಒಣ ದ್ರಾಕ್ಷಿ, ಹಾಗೆ ಯೆಲ್ಲೋ ಕಲರ್ ಬರುತ್ತಲ್ಲ ಅದು ಒಣ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ 10 ಗಂಟೆಗೆ ತೊಗೊಂಡಿದ್ದೀನಿ. ಎಲ್ಲ ಬಂದು ರೆಡಿ ತೊಗೊಳ್ಳೋಷ್ಟರಲ್ಲಿ, ಯಾಕಂದರೆ ನಾನು ಡಿಟಾಕ್ಸ್ ಡ್ರಿಂಕ್ ಕೂಡ ತೊಗೊಂಡಿದ್ನಲ್ವ, ಅದು ತೊಗೊಂಡಿದ್ದಾದಮೇಲೆ ಒಂದು ಅರ್ಧ ಗಂಟೆಗೆ ನಾನು ಬ್ರೇಕ್ಫಾಸ್ಟ್ ಕೂಡ ಮಾಡಿಕೊಂಡೆ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಇವತ್ತು ನಾವು ಮಧ್ಯಾಹ್ನ ಊಟಕ್ಕೆ ಚಿಕನ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ.
ಚಿಕನ್ ಮಾಡೋಕ್ಕೆ ಎಲ್ಲ ಮಸಾಲೆ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ, ಅದನ್ನು ಕೂಡ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಆನಿಯನ್ನು ಮತ್ತು ಟೊಮ್ಯಾಟೊ ಮತ್ತು ನಾನು ಪುದೀನಾನು ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಚಿಕನ್ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪೌಡರ್ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ಕಾಳನ್ನು ಹಾಕೋತಾ ಇದ್ದೀನಿ. ಹೆಸರು ಕಾಳನ್ನು ನಾನು ಸಪ್ರೇಟಾಗಿ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ಕೊಂಡು ನೀವು ಒಂದು 2ರಿಂದ 3 ನಿಮಿಷ ನೀವು ಚಿಕನ್ನ ಚೆನ್ನಾಗಿ ಬೇಯಬೇಕಿದು. ಅದು ಬೇಯೋಷ್ಟು ಅದು ಸ್ವಲ್ಪ ನೀವು ಏನು ಆಲ್ರೆಡಿ ಉಪ್ಪು ಸೇರಿಸ್ಕೊಂಡಿರ್ತೀರ ಚಿಕನ್ಗೆ, ಇದಕ್ಕೆ ಟೇಸ್ಟಿಗೆ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊಂಡ್ರೆ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ವಿಷಲ್ ಏನು ಹೊಡೆಯೋದೇನು ಬೇಕಾಗಿಲ್ಲ, ಬೇಕಾದರೆ ಒಂದು ವಿಷಲ್ ಹೊಡಿಸಬಹುದು. ನೋಡಿದ್ರಲ್ಲ, ಚಿಕನ್ ಎಲ್ಲ ರೆಡಿ ಆಗಿತ್ತು. ಅದು ಆದಮೇಲೆ ನಾನಿವಾಗ ಒಂದು 12 ಗಂಟೆಗೆ ನಾನು ಒಂದು ಬಾಯ್ಲ್ ಎಗ್ ಕೂಡ ತೊಗೊಂಡಿದ್ದೀನಿ. ಹಾಗೆ ನಾನು ಮಧ್ಯಾಹ್ನ 2 ಗಂಟೆಗೆ ಚಿಕನ್ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಬೌಲಷ್ಟು ರೈಸ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಚಿಕನ್ ತೊಗೊಂಡಿದ್ದೀನಿ. ನಿಮಗೆ ಚಿಕನ್ ಬೇಡ, ನೀವು ವೆಜ್ ತಿಂತೀರಾ ಅಂದರೆ ನೀವು ಮನೇಲಿ ಏನು ಮಾಡಿರ್ತೀರಲ್ಲ ಅದನ್ನೇ ತೊಗೋಬೋದು. ಬಟ್ ವಾರದಲ್ಲಿ ನಾನು ಒಂದಿನ ಚಿಕನ್ ತೊಗೋತೀನಿ ಅಷ್ಟೇ. ಚಿಕನ್ನಲ್ಲಿ ನಮಗೆ ಹೆವಿ ಪ್ರೋಟೀನ್ ಇರುತ್ತೆ. ನಮಗೆ ಚಿಕನ್ನು ಕೂಡ ಯಾರೆಲ್ಲ ಡಯಟ್ ಮತ್ತು ಎಕ್ಸಸೈಸ್ ಮಾಡ್ತಾ ಇರ್ತೀರಲ್ವ ಅವ್ರಿಗೆ, ಇಲ್ಲಾಂದರೆ ಜಿಮ್ಮಿಗೆ ಹೋಗೋರಿಗೆ ಚಿಕನ್ನು ಕೂಡ ತುಂಬ ಯೂಸ್ ಆಗುತ್ತೆ. ಅವರಿಗೆ ಹೆವಿ ಎನರ್ಜಿ ಕೊಡುತ್ತೆ ಅದು ಆದಮೇಲೆ ನಾನು ಸಾಯಂಕಾಲ ಗ್ರೀನ್ ಟೀ ಕೂಡ ತೊಗೊಂಡಿದ್ದೀನಿ. ಒಂದು 6 o'clock 5:30 6 o'clock ಗ್ರೀನ್ ಟೀ ತೊಗೊಂಡಿದ್ದೀನಿ. ಗ್ರೀನ್ ಟೀ ತೊಗೊಂಡಿದ್ದಾದಮೇಲೆ ಇವತ್ತು ನಾನು ಎಕ್ಸಸೈಸ್ ಕೂಡ ಮಾಡ್ಕೋತಾ ಇದ್ದೀನಿ. ಇವತ್ತು ಜಾಸ್ತಿ ಎಕ್ಸಸೈಸ್ ಮಾಡಿಲ್ಲ, ಯಾಕಂದರೆ ನನಗೆ ತುಂಬ ಪೇಯ್ನ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಕೆಲವೊಂದನ್ನು ಎಕ್ಸಸೈಸ್ ಮಾತ್ರ ಮಾಡ್ಕೊಂಡಿದ್ದೀನಿ. ಈ ಥರ ನಾನು ಇವಾಗ ಮಾಡ್ತಾಯಿದ್ದೀನಲ್ಲ, ಈ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮದು ಬೆಲ್ಲಿ ಫ್ಯಾಟು ಬೇಗ, ಇದನ್ನು ಒಂದು ದಿನಕ್ಕೆ ಒಂದು 100 ಟೈಮ್ಸ್ ಮಾಡಬೇಕು. ಆಲ್ಮೋಸ್ಟ್ ಒಂದು 3 to 5 ಮಿನಿಟ್ಸ್ ಮಾಡಿ ಇದನ್ನು ಎಕ್ಸಸೈಸು. ನಿಮಗೆ ತುಂಬ ವರ್ಕ್ ಆಗುತ್ತೆ. ಇದು ಹೊಟ್ಟೆ ಭಾಗಕ್ಕೆ ತುಂಬ ಒಳ್ಳೆಯದು. ನಾನು ಅದನ್ನು ಡೈಲಿ ಒಂದು 100 ಟೈಮ್ಸ್ ಅಂತೂ ಮಾಡೇ ಮಾಡ್ತೀನಿ. ಅದಾದಮೇಲೆ ಈ ಎಕ್ಸಸೈಸ್ ಮಾಡೋದ್ರಿಂದ ನಮಗೆ ಸೈಡ್ ಫ್ಯಾಟ್ ಏನಿರುತ್ತಲ್ವ, ಹೊಟ್ಟೆ ಭಾಗದಲ್ಲಿ ಸುತ್ತಲೂ ಫ್ಯಾಟ್ ಇರುತ್ತಲ್ವ, ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಕೈಗೇನು ಕೂಡ ತುಂಬ ಇದು ರಟ್ಟೆ ದಪ್ಪ ಇದ್ದರೆ ಅದಕ್ಕೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಪ್ರತಿಯೊಂದು ಎಕ್ಸಸೈಸನ್ನು ಕೆಲವೊಂದನ್ನು 100 ಮಾಡ್ತೀನಿ, ಕೆಲವೊಂದನ್ನು ಎಷ್ಟು ಸಾಧ್ಯ ಆಗುತ್ತೋ 150 ಅಂತೂ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ಅಷ್ಟು ಮಾಡ್ತಾ ಇರಲಿಲ್ಲ. ಇವಾಗ ಸ್ವಲ್ಪ 1 ವೀಕ್ ಆದಮೇಲೆ ನಾನು 100 ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 3 to 5 ಮಿನಿಟ್ಸ್ ಅಂತೂ ಮಾಡ್ತೀನಿ ಎಲ್ಲ ಎಕ್ಸಸೈಸು. ಇದು ಕೂಡ ಇವಾಗ ನಾನೇನು ಮಾಡ್ತಾಯಿದ್ದೀನಲ್ಲ ಎಕ್ಸಸೈಸು, ಇದು ಕೂಡ ನಮಗೆ ಹೊಟ್ಟೆ ಭಾಗಕ್ಕೆ ತುಂಬ ಒಳ್ಳೆಯದು. ಆ್ಯಂಡ್ ತೊಡೆ ಕೆಳಗಡೆ ಏನು ಫ್ಯಾಟ್ ಇರುತ್ತಲ್ವ ಅಲ್ಲಿ ಕೂಡ ತುಂಬ ಒಳ್ಳೆಯ ವರ್ಕ್ ಆಗುತ್ತೆ. ತುಂಬ ಪೇನ್ ಆಗುತ್ತೆ ಫ್ರೆಂಡ್. ಫಸ್ಟಿಗೆ ನೀವು ಸ್ಟಾರ್ಟ್ ಮಾಡಿದಾಗ ದಯವಿಟ್ಟು ಹೇಳ್ತೀನಿ 10 to 20 ಮಾತ್ರ ಮಾಡಿ, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಸಡನ್ನಾಗಿ ನೀವು ಏನಾದರೂ ಜಾಸ್ತಿ ಮಾಡಿದ್ರೆ ನೆಕ್ಸ್ಟ್ ಡೇ ನೀವು ಕುತ್ಕೊಳ್ಳೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ, ಅಷ್ಟು ಪೇನ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬರೀ 10-20 ಇದರಿಂದನೇ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಡೈಲಿ 100 ಸ್ಕಿಪ್ಪಿಂಗ್ ಕೂಡ ಮಾಡ್ತೀನಿ. ಇದು ಕೂಡ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಫುಲ್ ಬಾಡಿ ತುಂಬ ವರ್ಕ್ ಆಗುತ್ತೆ. ಇದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ. ನಾನು ಡೈಲಿ 100 ಟೈಮ್ಸ್ ಅಂತೂ ಮಾಡೇ ಮಾಡ್ತೀನಿ ಅದನ್ನು. ಇದೆಲ್ಲ ಆದಮೇಲೆ ನೈಟು ನಾನು ಮತ್ತೆ ಒಂದು ಸ್ವಲ್ಪ ನಾನು ಮುದ್ದೆ ತೊಗೊಂಡು ಚಿಕನ್ ಸಾಂಬಾರು ಏನು ಮಾಡ್ಕೊಂಡಿದ್ನಲ್ವ ಅದನ್ನು ತೊಗೊಂಡಿದ್ದೀನಿ. ಅದು ಆದಮೇಲೆ ನಾನು ಜೀರಾ ವಾಟರ್ ಕೂಡ ತೊಗೊಂಡೆ. ಜೀರಾ ವಾಟರ್ ಕುಡಿದಾದಮೇಲೆ ಒಂದು ಅರ್ಧ ಗಂಟೆ ಅಂತ ಒಂದು 20 ನಿಮಿಷ ಮನೆ ಮುಂದೆ ವಾಕ್ ಕೂಡ ಮಾಡಿದ್ದೀನಿ. ನಾನು 8 ಗಂಟೆ ಒಳಗಡೆನೇ ಡಿನ್ನರ್ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ 9 ಗಂಟೆಗೆ ಇನ್ನು ನಾನು ಡಿಟಾಕ್ಸ್ ಡ್ರಿಂಕ್ ಯಾವ್ದು ಮಾಡ್ಕೊಂಡಿರ್ತೀನಲ್ವ ಅದನ್ನು ಕುಡಿತೀನಿ. ಹಾಗೆ ಒಂದು 15ರಿಂದ 20 ನಿಮಿಷ ಸ್ವಲ್ಪ ಹೊರಗಡೆ ನೈಟು ವಾಕ್ ಕೂಡ ಮಾಡ್ಕೊತೀನಿ. ಸ್ವಲ್ಪ ಫ್ರೀ ಇದ್ದಾಗ ಮಾತ್ರ ಮಾಡ್ತೀನಿ, ಏನಾದರೂ ಕೆಲಸ ಇದ್ದರೆ ಮಾಡೋಕ್ಕೆ ಹೋಗಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಫುಲ್ ಡೇ ಡಯಟ್ ರೊಟೀನ್ ಹಾಗೆ ನಂದು ಎಕ್ಸಸೈಸು ಎಲ್ಲ ಯಾವ ರೀತಿ ಹೋಯಿತು ಅಂತ ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ನನಗೆ ಸಪೋರ್ಟ್ ಮಾಡಿ, ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಬೇಗ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ತುಂಬ ಯೂಸ್ ಆಗಲಿ. ಚೆನ್ನಾಗಿ ಊಟ ಮಾಡಿ, ಹೆಲ್ದಿಯಾಗಿ ತಿನ್ನಿ, ಚೆನ್ನಾಗಿ ನಿದ್ದೆ ಮಾಡಿ, ಯಾವುದ್ರ ಬಗ್ಗೆನೂ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.